ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನು ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆ ಸಲ್ಲಿಸುತ್ತಾ ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞರಾಗೋಣ. ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ವಿಶೇಷವಂತ ದಿನದಲ್ಲಿ ಕರ್ತನ ಒಂದು ರಾತ್ರಿ ಭೋಜನ ಒಂದು ಸಂದರ್ಭದಲ್ಲಿ ಆ ಈ ಒಂದು ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಮುಖ್ಯವಾಗಿ ಇಬ್ಬರು ಸಹೋದರಿಗಳು ದೇವತಾ ಒಳ್ಳೆ ಮನಸ್ಸಾಕ್ಷಿ ಒಡಂಬಡಿಕೆ ಮಾಡಬೇಕು ಅಂತಿದ್ದಾರೆ. ಅದರಿಂದ ಮೊದಲನೇದಾಗಿ ನಾವು ಒಂದು ಬ್ಯಾಪ್ಟಿಸಮ್ ಒಂದು ಆರಾಧನೆಯನ್ನ ಮಾಡಿ ಅದಾಗಿದ ನಂತರ ನಾವು ನಮ್ಮ ಪ್ರಭು ರಾತ್ರಿ ಭೋಜನದ ಆರಾಧನೆಗೆ ಹೋಗೋಣ. ಅದರಿಂದ ನಾವು ಹಾಡುವಂತ ಸಂಗೀತಗಳಲ್ಲಿ ಮೊದಲನೇ ಸಂಗೀತ ಕುರುಬನಂತೆ ಮುಂದೆ ಹೋಗುವಂತ ಸಂಗೀತ, ಅದನ್ನ ಗ್ರೂಪ್ ಅಲ್ಲಿ ಹಾಕಿದೆ. ಸೊ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅದನ್ನ ಹಾಡ್ಬೇಕಾಗಿ ಕೇಳ್ಕೊಂತೀನಿ. ಇದಾಗಿದ ನಂತರ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಸಹೋದರ ಅಂತ ಮುತ್ತುರಾಜ್ ಅವರು ನಮ್ಮ ಪ್ರಾರ್ಥನೆ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಂತೀನಿ. ಕುರುಬನಂತೆ ಮುಂದೆ ಹೋಗುವಂತ 82ನೇ ಸಂಗೀತ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿ ನೋಡಿ. ಸಾಂಗ್ ನಂಬರ್ 82 ಗ್ರೂಪ್ ಅಲ್ಲಿ ಇದೆ. ಕುರ್ಬನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೇ, ನಿನ್ನ ಮಂದೆಯನ್ನು ಮೇಯಿಸು ರಮ್ಯ ಹೊಲದಲ್ಲಿಯೇ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆಯೇ. ಪ್ರಿಯ ಯೇಸು, ಪ್ರಿಯ ಯೇಸು, ನಾವು ನಿನ್ನ ಮಂದೆಯೇ. ಮಂದೆಯನ್ನು ಪ್ರೀತಿಯಿಂದ ಮಾರ್ಗದಲ್ಲಿ ನಡೆಸು. ತಪ್ಪಿ ಹೋದ ಕುರಿಯನ್ನು ಕರುಣಿಸಿ ಹುಡುಕು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನ್ನು. ಪ್ರಿಯ ಯೇಸು, ಪ್ರಿಯ ಯೇಸು, ಕೇಳು ಕೇಳು ನಮ್ಮನ್ನು. ನಾವು ಪಾಪ ಮಾಡಿದಾಗ್ಯೂ ಬನ್ನಿ ನಾನು ತಳ್ಳೆನು. ನಿರ್ಮಲತ್ವ ಕೊಡುತ್ತೇನೆ ಎಂದು ನೀನು ಹೇಳಿದೆ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಪ್ರಿಯ ಯೇಸು, ಪ್ರಿಯ ಯೇಸು, ಬರುತ್ತೇವೆ ಈಗಲೇ. ಬಾಲ್ಯದಲ್ಲಿ ನಿನ್ನ ದಯ ನಮ್ಮ ಮೇಲೆ ಇರಲಿ. ನಿನ್ನ ದಿವ್ಯವಾದ ಪ್ರೀತಿ ಎದೆಯನ್ನು ತುಂಬಲಿ. ಪ್ರಿಯ ಯೇಸು, ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದ್ದೆ. ಪ್ರಿಯ ಯೇಸು, ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದ್ದೆ. ನಾವು ನಿಂತಿರುವಾಗೆ ನಮ್ಮ ಪ್ರಾರ್ಥನೆಯಲ್ಲಿ ಸೋಂತ ಮುತ್ತುರಾಜ್ ಅವ್ರು ನಡೆಸ್ಬೇಕಾಗಿ ಕೇಳ್ಕೊಂತೀವಿ. అందరు కళ్ళు మూసుకున్నట్లయితే తల ఉంచుకున్నట్లయితే ప్రారంభ ప్రార్థన.
తండ్రి మీకే అనేకమైన స్తోత్రములు వందనాలపా. అలాగే తండ్రి నన్నును మమ్మల్ని క్షేమంగా ఇట్టి రీతిగా ఈ సాయంకాల కాలంలో చేర్చినందుకు మీకే అనేకమైన స్తోత్రములు వందనాలపా. అలాగే తండ్రి మేము వచ్చిన వారు వచ్చినట్లే పోకుండా తండ్రి మీ విలువైన వాక్యం తండ్రి ఈ హృదయంలో భద్రపరుచుకుని తండ్రి వాక్యానుసారంగా జీవించే అలాంటి జీవితాలని నాకును మాకు అందరికి కూడా దయచేయమని అడిగి వేడుకున్నాం తండ్రి. మీకే అనేకమైన స్తోత్రము వందనాలపా. అలాగే తండ్రి ఈ ఆరాధన తండ్రి ప్రారంభించి అంతవరకు తండ్రి మీకే మహిమకరంగా ఉండి నడిపించుకోమని అడిగి వేడుకున్నాం తండ్రి. మీరు మాత్రం మహిమ పొందమని అడిగి వేడుకున్నాం తండ్రి. మీకే అనేకమైన స్తోత్రములు వందనాలపా. అలాగే తండ్రి ప్రారంభించి అంతవరకు తండ్రి మీకే మహిమకరంగా ఉండి నడిపించుకోమని అడిగి వేడుకుంటూ ఈ ప్రార్థన మా రక్షకుడు మీ ప్రియకుమారుడైన యేసు పేరిట ప్రారంభిస్తున్నాం తండ్రి. ఆమేన్. ಸಭಿಕರೆಲ್ಲರೂ ಕೂತ್ಕೊಬೇಕಾಗಿ ಕೇಳ್ಕೊಂತೀನಿ. ಮೊದಲನೇ ವೇದ ಪಠಣವಾಗುವುದು ವೇದ ಪಠಣಕ್ಕೆ ಆಡ್ಕೊಂತ ವೇದ ಭಾಗ ರೋಮರ್ಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 1-11. ಇದನ್ನ ನಮ್ಮ ನಡುವೆ ಸೋದರಿಂತ ಲಕ್ಷ್ಮಿ ಅವರು ಓದ್ಬೇಕಾಗಿ ಕೇಳ್ಕೊಂತೀನಿ. ರೋಮನ್ 6 ಚಾಪ್ಟರ್ 1-11. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿಯೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದೆವು. ಹೊಸಬರಾಗಿ ನಡೆದುಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಂತವಾಗಿ ಎದ್ದು ಬಂದುದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು ನಿಮಗೆ ತಿಳಿದಿದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 2ನೇ ವೇದ ಪಠಣ ಯೋಹಾನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 1-8. ಇದನ್ನ ನಮ್ಮ ನಡುವೆ ಸೋದರಿ ಅಂತ ಸುಧಾರ್ ಓದ್ಬೇಕಾಗಿ ಕೇಳ್ಕೊಂತೀನಿ. ಜಾನ್ 3rd ಚಾಪ್ಟರ್ ವರ್ಸಸ್ 1-8. ಫರಿಸಾಯರಲ್ಲಿ ಯೆಹೂದ್ಯರ ಇಡೀ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು. ನೀವು ಮಾಡುವಂತ ಈ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಉತ್ತರವಾಗಿ ಕೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಹುಟ್ಟುತನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಹುಟ್ಟಿ ಸೇರಿ ಹುಟ್ಟುವುದಾಗಿದೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ.
ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಫಲವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದರು. 8 ವಾಕ್ಯದವರೆಗೂ ಸರ್. ಥ್ಯಾಂಕ್ ಯು ಸರ್. 3ನೇ ವೇದ ಪಠಣ ಕೊಲೊಸ್ಸರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 1-3. ಇದನ್ನ ನಮ್ಮ ನಡುವೆ ಮಂಜುಳಾ ಅವ್ರು ಓದ್ಬೇಕಾಗ್ತಂತೀರಿ. ಕೊಲೊಸ್ಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-3 ಸರ್. ನೀವು ಸಹ ಅಂತಹ ಜೊತೆಗೆ ಪ್ರಭಾವ ಸತ್ಯನಾಗಿರಲಿ. 1-3. ಓಕೆ, ಥ್ಯಾಂಕ್ ಯು ಸರ್. ಕೊಲೊಸ್ಸರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯನ ನಮ್ಮ ನಡುವೆ ಸಹೋದರಿ ಅಂತ ಧನ್ಯ ಅವ್ರು ಓದ್ಬೇಕಾಗ್ತಂತೀರಿ. ಕೊಲೋಷಿಯನ್ಸ್ 2nd chapter verse 12. ದೇವರಲ್ಲಿ ಆತನ ಕೂಡ ಎದ್ದು ಬಂದಿದ್ದು, ಅಪರಾಧಗಳನ್ನು ಮಾಡುವವರಿಂದಲೂ ಸುನ್ನತಿ ಇಲ್ಲದವರಾದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ರೋಷಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಸಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ್ದನು. ಆತನು ದೇವದೂತರುಗಳನ್ನು ಅಧಿಕಾರಿಗಳನ್ನು ನಿರಾಯುಧಿಗಳನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲ್ಪಿಯ ಮೇಲೆ ಅವುಗಳನ್ನು ಜಡಿಸಲ್ಪಡುವುದನ್ನಾಗಿ ಮೆರೆಸುತ್ತಾ ತೋರಿಸಿದನು. ಓಕೆ, 12ನೇ ವಾಕ್ಯ ಮಾತ್ರ. ಥ್ಯಾಂಕ್ ಯು. 1ನೇ ಪೇತ್ರ 3ನೇ ಅಧ್ಯಾಯ 13-22. ಇದನ್ನ ನಮ್ಮ ನಡುವೆ ಸೋದರಿ ಅಂತ ದಿವ್ಯಾ ಅವ್ರು ಓದ್ಬೇಕಾಗ್ತಂತೀರಿ. 1 Peter 3rd chapter 13-22. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆಪಟ್ಟರೆ ನೀವು ಧನ್ಯರೇ. ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿರಿ. ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆಯ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ಇದಲ್ಲದೆ ಆತನು ಆತ್ಮ ಸ್ವರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ
ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ. ಆತನು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿದ್ದಾನೆ. ದೇವದೂತರು, ಅಧಿಕಾರಿಗಳು, ಮಹತ್ವಗಳು ಆತನ ಸ್ವಾಧೀನವಾಗಿವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಮ್ಮ ನಡುವೆ ಇಬ್ರು ಸಹೋದರಿಗಳು, ಅಂದ್ರೆ ಒಬ್ಬರು ಸಹೋದರಿ ಅಂತ ವಿಶಾಲಾಕ್ಷಿ ಅವರು, ಇನ್ನೊಬ್ಬರು ಸಹೋದರಿ ಅಂತ ಸರೋಜ ಅವರು ದೇವತೆ ಒಳ್ಳೆ ಮನಸ್ಸಾಕ್ಷಿ ಒಡಂಬಡಿಕೆ ಮಾಡ್ಕೊಬೇಕು ಅಂತ ಇದ್ದಾರೆ. ಇನ್ನ ಸಹೋದರಿಗಳು ಮುಂದೆ ಬರ್ಬೇಕಾಗಿ ಕೇಳ್ಕೊಂತೀನಿ. ಸಿಸ್ಟರ್ಸ್ ಮುಂದೆ ಬರ್ಬೇಕಾಗಿ ಕೇಳ್ಕೊಂತೀನಿ. ದೀಕ್ಷಾಸ್ನಾನ ತೆಗೆದುಕೊಳ್ಳುವ ಸಹೋದರ ಸಹೋದರಿಯಿಂದ ಪ್ರಮಾಣ ವಚನ ಸ್ವೀಕಾರ ಬಗ್ಗೆ ಪ್ರಶ್ನೆ ಕೇಳೋದಿಕ್ಕೆ ನಮ್ಮ ನಡುವೆ ಸೋದಂತ ಲೋಕೇಶ್ ಅವರು ಬರ್ಬೇಕಾಗಿ ಕೇಳ್ಕೊಂತೀನಿ. ಮೈಕ್ ಸಹೋದರರು ಕೇಳಂತ ಪ್ರಶ್ನೆ ಅಲ್ಲೇ ಕೇಳಿದ್ರಿ. ನೀವು ಪ್ರಶ್ನೆಗಳು ಕೇಳಿ, ಅವ್ರು ಹೌದು ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೇನಕ್ಕೆ ಅವ್ರ ಹೆಸರು ಅಂತಾರೆ ಅಷ್ಟೇ. ಸರ್, ಬ್ರದರ್ ಪ್ರಶ್ನೆ ಕೇಳ್ತಾರೆ, ಹೌದು ಅಂದ್ರೆ ಹೌದು ಅಂತೇಳಿ, ಇಲ್ಲ ಅಂತ ಇಲ್ಲ ಅಂತೇಳಿ, ಅದ್ಮೇಲೆ ಡಿಸೈಡ್ ಆಯ್ತಾರೆ ನಿಮ್ ಫ್ಯೂಚರ್. ನೀವು ಆದಾಮನ ದುರ್ಗುಣದಲ್ಲಿ ಹುಟ್ಟಿ ದೇವ ಐಕ್ಯವನ್ನು ಕಳೆದುಕೊಂಡು ಇಲ್ಲಿಯವರೆಗೆ ನಿಮ್ಮ ಶರೀರ, ಮನಸ್ಸು, ಇಚ್ಛಾಯಿಸಾನದಗಳನ್ನು ಮಾಡುತ್ತಿದ್ದರೆಂದು ಪಾಪಿ ಎಂದು ಒಪ್ಪಿಕೊಳ್ಳುತ್ತೀರಾ? ಈ ರೀತಿಯಾದ ಅಜ್ಞಾನ ಮಾರ್ಗದಿಂದ ಬೇರ್ಪಡಲು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತೋರಿಸಿಕೊಟ್ಟಿರುವ ಸತ್ಯಜ್ಞಾನ ಮಾರ್ಗವನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತೀರಾ? ಪಾಪಿಗಳು ಹೇಳ್ರಿ, ನೀವು ಜೋರಿಗೆ ಹೇಳ್ಬೇಕು. ಅದ್ರ ಹೇಳ್ರಿ, ಹೌದು ಇಲ್ಲ ಅಂತ ಹೇಳ್ರಿ ಸ್ಪಷ್ಟವಾಗಿ. ನೀವು ಕೇಳೋರು ಧೈರ್ಯವಾಗಿ ಕೇಳ್ರಿ, ಸ್ವಲ್ಪ ಜೋರಕ್ಕೆ. ಪಾಪಿಗಳು ರಕ್ಷಣೆ ಹೊಂದುವುದಕ್ಕೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಯೇಸು ಕ್ರಿಸ್ತನ ನಾಮವಲ್ಲದೆ ಬೇರೆ ಯಾವ ನಾಮವೂ ಕೊಡಲ್ಪಟ್ಟಿಲ್ಲ ಎಂಬುದನ್ನು, ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಕ್ರಿಸ್ತ ಯೇಸುವು ಈ ಲೋಕಕ್ಕೆ ಬಂದನು ಎಂಬುದನ್ನು ನಂಬಿ ಒಪ್ಪಿಕೊಳ್ಳುತ್ತೀರಾ? ಒಬ್ಬನೇ ಸತ್ಯದೇವರಾದ ಯೆಹೋವನನ್ನು, ಆಕಾಶದಿಂದ ಕಳಿಸಲ್ಪಟ್ಟಂತಹ ಯೇಸು ಕ್ರಿಸ್ತನನ್ನು ತಿಳಿಯುವುದರಿಂದ ನಿತ್ಯ ಜೀವವನ್ನು, ದೈವ ಐಕ್ಯವನ್ನು ತಿರುಗಿ ಹೊಂದುತ್ತೇವೆಂದು ನಂಬುತ್ತೀರಾ? ಯೆಹೋವನು ಸರ್ವಶಕ್ತ ದೇವರೆಂದು, ಯೇಸು ಕ್ರಿಸ್ತನು ಆತನ ಏಕಪುತ್ರನೆಂದು, ಪವಿತ್ರ ಆತ್ಮವು ತಂದೆಯಿಂದಲೂ ಮಗನಿಂದಲೂ ಹೊರಡುವ ದೈವಿಕ ಶಕ್ತಿ ಎಂಬುದನ್ನು ನಂಬಿ ಒಪ್ಪಿಕೊಳ್ಳುತ್ತೀರಾ? ದೀಕ್ಷಾಸ್ನಾನ ಎಂಬುದು ಮೊದಲನೇ ಆದಾಮನ ಪಾಪಕ್ಕೂ ಶಾರೀರಿಕ ಇಚ್ಛೆಗಳಿಗೂ ಸತ್ತು ಉಣಲ್ಪಟ್ಟು ಎರಡನೇ ಆದಾಮನಾದ ಕ್ರಿಸ್ತನಲ್ಲಿ ತಿರುಗಿ ಜೀವವನ್ನು ಹೊಂದಿ ಎದ್ದು ನಿಲ್ಲುವಂತ ಒಂದು ಪವಿತ್ರವಾದ ಸಂಕೇತ ಎಂಬುದನ್ನು ತಿಳಿದುಕೊಂಡಿದ್ದೀರಾ? ನೀವು ದೀಕ್ಷಾಸ್ನಾನದ ಮೂಲಕ ನಿಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡ ಮೇಲೆ ನಿಮ್ಮ ಕಾಯ, ವಾಚ, ಮನಸ್ಸು ಎಲ್ಲವುಗಳನ್ನು ಪರಿಶುದ್ಧವೂ ದೇವರಿಗೆ ಪ್ರಿಯವೂ ಆದ ಸಜೀವ ಯಜ್ಞವನ್ನಾಗಿ ಸಲ್ಲಿಸಿ ದೈವ ಚಿತ್ತವು ನಿಮ್ಮಲ್ಲಿ ನೆರವೇರಲು ನಿಮ್ಮನ್ನು ದೇವರಿಗೆ ಒಪ್ಪಿಸಿ ಕೊಡುವಿರಾ? ಥ್ಯಾಂಕ್ ಯು. ಮೈಕ್ ಅವ್ರು ಕೊಡಿ. ಇವಾಗ ನಾನು ಹೇಳಂತದ್ನ ನೀವು ರಿಪೀಟ್ ಮಾಡೋಕಿಬ್ರು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ನಾನು ಹೇಳೋದನ್ನ ನಿಧಾನವಾಗಿ ರಿಪೀಟ್ ಮಾಡಿ. ನಾನು ಇದುವರೆಗೆ ದೇವರ ವಾಕ್ಯದ ಸತ್ಯಗಳನ್ನು ಕೇಳಿ ದೇವರ ವಾಕ್ಯದ ಸತ್ಯಗಳನ್ನು ಕೇಳಿ ಅದರಿಂದ ಅರಿತು ದೈವ ಉಪದೇಶಕ್ಕೆ ವಿಧೇಯನಾಗಿ ದೀಕ್ಷಾ ಸ್ನಾನದ ಮೂಲಕ ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವುದರಿಂದ ದೇವರ ಚಿತ್ತದಲ್ಲಿ ನನಗಿರುವ ಪಾಲನ್ನು ನೆರವೇರಿಸಿ ದೇವರ ನಾಮವನ್ನು ಮಹಿಮೆ ಪಡಿಸುವನೆಂದು ಸರ್ವಶಕ್ತನಾದ ಯೆಹೋವನ ಮುಂದೆಯೂ ದೈವ ಸಭೆಯ ಮುಂದೆಯೂ ಮನಪೂರ್ವಕವಾಗಿ ವಾಗ್ದಾನ ಮಾಡುತ್ತೇನೆ. ಥ್ಯಾಂಕ್ ಯು. ಸಭಿಕರೆಲ್ಲ ನಿಂತ್ಕೊಳ್ಳೋಣ, ಒಂದು ಪ್ರಾರ್ಥನೆ ಮಾಡೋಣ. ಇದನ್ನ ಪ್ರಾರ್ಥನೆಯಲ್ಲಿ ನಡ್ಸ್ಕೊಳ್ಬೇಕಾಗಿ ನಮ್ಮ ಮಧ್ಯದಲ್ಲಿ ಅಂತ ಪ್ರಸನ್ನ ಬದನ್ ಕೇಳ್ಕೊಂತೀವಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನಿಮಗೆ ಕೃತಜ್ಞತೆಗಳು ತಂದೆ. ನಮ್ಮನ್ನೆಲ್ಲರನ್ನು ಸ್ವಾಮಿ ಈ ರೀತಿಯಲ್ಲಿ ನೀವು ಸೇರಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಈ ಒಂದು ಸಮಯದಲ್ಲಿ ದೇವರೇ, ನಿಮ್ಮ ಬಳಿಯಲ್ಲಿ ದೇವರೇ ಸಹೋದರಿಯರು ಒಡಂಬಡಿಕೆ ಮಾಡಿಕೊಳ್ಳುವ ಸಮಯದಲ್ಲಿ ದೇವರೇ, ಇಷ್ಟೊತ್ತವರೆಗೂ ಓದಿರುವಂತ ವಾಕ್ಯಗಳು, ಅವರು ತಿಳ್ಕೊಂಡಂತ ಪ್ರತಿಯೊಂದೊಂದು ವಿಷಯಗಳು ಅವರು ತಿಳ್ಕೊಂಡು ದೇವರೇ, ಅವರು ನಂಬಿ ದೇವರೇ, ಅವರು ಅರ್ಥೈಸಿಕೊಂಡು ನಿಮ್ಮ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಳ್ಳುವಾಗ ದೇವರೇ, ನೀವು ತಾನೇ ನಿಮ್ಮ ಬಳಿಯಲ್ಲಿ ಮಾಡಿಕೊಂಡಿರುವ ಒಡಂಬಡಿಕೆ ತಕ್ಕ ರೀತಿಯಲ್ಲಿ ಅವರು ತಮ್ಮ ಜೀವನದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ ಬೇಡಿಕೊಳ್ಳುವವರಾಗಿದ್ದೇವೆ ದೇವರೇ. ಇಂಥ ಒಂದು ಮಹಾಭಾಗ್ಯವನ್ನು ಅವರು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ಅದೇ ರೀತಿಯಲ್ಲಿ ದೇವರೇ, ನಮ್ಗಳು ಕೂಡ ಈ ಒಂದು ಸಮಯದಲ್ಲಿ ಈ ಒಂದು ಕರ್ತನ ಭೋಜನ ವಿಷಯದಲ್ಲೂ ಕೂಡ ಈ ಲೋಕದಲ್ಲಿ ಎಷ್ಟೋ ಜನರುಗಳಿದ್ದಾರೆ. ಆ ಜನಗಳ ಮಧ್ಯದಲ್ಲಿ ಎಷ್ಟೋ ಕ್ರೈಸ್ತರೆನಿಸಿಕೊಳ್ಳುವವರು ಕೂಡ ಇದ್ದಾರೆ. ಆದರೆ ತಂದೆ, ನಮ್ಮನ್ನ ನೀವು ಹೆಚ್ಚಾಗಿ ಪ್ರೀತಿ ಮಾಡಿ ನಮ್ಮನ್ನ ಈ ರೀತಿಯಲ್ಲಿ ಕುಟುಂಬವಾಗಿ ಸೇರಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಅದೇ ರೀತಿ ದೇವರೇ, ಮುಂದೆ ನಡೆಯುವಂತ ಎಲ್ಲಾ ಕಾರ್ಯಗಳನ್ನ ನಿಮ್ಮ ಪಾದದಲ್ಲೇ ಇಟ್ಟು ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಒಡೆಯನು ರಕ್ಷಕನೂ ಆದಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೇಲೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್ಸ್. ಇವಾಗ ಕೆಳ ಬ್ಯಾಪ್ಟಿಸಮ್ ಇರ್ತದೆ. ಅದನ್ನ ಬ್ಯಾಪ್ಟಿಸಮ್ ಕೊಡೋಕೆ ಸೋದಂತ ರಾಜು ಅವರು ಮತ್ತೆ ಸೋದಂತ ಲಾರೆನ್ಸ್ ಅವರು ಬರ್ಬೇಕಾಗಿ ಕೇಳ್ಕೊಂತೀರಿ. ಇದಾಗಿದ ನಂತರ ನಮ್ಮ ಪ್ರಭುರಾತ್ರಿ ಭೋಜನದ ಯಥಾರ್ಥವಾಗಿ ಆರಾಧನೆ ಇರ್ತದೆ. ಸೊ ದಯವಿಟ್ಟು ಎಲ್ಲ ಸೋದರ ಸೋದರಿಗಳು ಕೆಳಗಡೆ ಬರ್ಬೇಕಾಗಿ ಕೇಳ್ಕೊಂತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುವವರಾಗಿದ್ದೀವಿ. ದೇವರಂತ ಕರುಣೆ ಕೃಪೆ ಪ್ರೀತಿಗಳಿಂದ ನಮ್ಮ ನಡುವೆ ಎರಡು ಸೋದರಿಗಳು ಒಳ್ಳೆ ಮನಸ್ಸಾಕ್ಷಿ ಒಡಂಬಡಿಕೆಯಿಂದ ದೇವತರ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗಾಗಿ ನಾವು ಪ್ರಾರ್ಥನೆ ನೆನೆಸ್ಕೊಳ್ಳೋಣ. ದೇವರನ್ನ ಮುಂದೆ ಬರೋ ದಿನಗಳನ್ನ ಆಶೀರ್ವದಿಸ್ಲಿ, ಅಥವಾ ಇಕ್ಕಟ್ಟಾದ ಮಾರ್ಗ ನಡೆಯೋದಕ್ಕೆ ಕೃಪೆ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋರಾಗನ. ಅದರಿಂದ ನಮ್ಮ ನಡುವೆ ಅಂತ ವಿಶಾಲಾಕ್ಷಿ ಅವರು ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಕೇಳಿ ಅವ್ರು ಏನ್ ಮಾಡೋದು, ಅವರು ಒಡಂಬಡಿಕೆ ಮಾಡ್ಕೊಂಡಿರೋದು. ಅದರ ನಾ ಇದುವರೆಗೂ ಅವ್ರನ್ನ ನೋಡಿಲ್ಲ. ನಿನ್ನೆ ಸಿಸ್ಟರ್ ಫೋನ್ ಮಾಡಿದ್ರು, ಈ ತರ ಯೂಟ್ಯೂಬ್ ಅಲ್ಲಿ ಅನೌನ್ಸ್ ಮಾಡ್ತಾರಲ್ಲ, ದೀಕ್ಷೆ ಸ್ನಾನ ತಗೊಬೇಕು, ಪ್ರಭುರಾತ್ರಿ ಭೋಜನ ಪಾಲ್ಗೊಳ್ಬೇಕು ಅಂತ ಹೇಳ್ಬೇಕು. ಸಿಸ್ಟರ್
ಫೋನ್ ಮಾಡಿ ಅನೇಕ ಪ್ರಶ್ನೆಗಳು ಕೇಳಬೇಕಾದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಮೇಲೆ ಸಿಸ್ಟರ್ ನಾನು ಧೈರ್ಯವಾಗಿ ಬರ್ತೀನಿ ಮದರ್ ಅಂತಂದ್ಬಿಟ್ಟು ಸಿಸ್ಟರ್ ಮಂಡ್ಯದಿಂದ ಇಲ್ಲಿ ಬಂದ್ಬಿಟ್ಟು ದೀಕ್ಷೆ ಸಹ ತೊಗೊಂಡಿದ್ದಾರೆ. ಸೊ ಅದನ್ನ ದಯವಿಟ್ಟು ಅವ್ರನ್ನ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಹೊಸ ಸೋದರಿ ಅವ್ರನ್ನ ನೀವೆಲ್ಲ ಎಂಕರೇಜ್ ಮಾಡಿ ಅವ್ರಿಗೆ ಒಂದು ಪುಸ್ತಕ ಕೊಡ್ಬೇಕಾಗಿ ಇದರಲ್ಲಿ ಜೋಸಫ್ ಉದರ್ ಬನ್ನಿ. ಆಮೇಲೆ ನಮ್ಮ ನಡುವೆ ಸೋದರಿಂತ ಸರೋಜ ಅವರು ಬನ್ನಿ. ಸರೋಜ ಸಿಸ್ಟರ್ಗೆ ನಮ್ಮ ಕಮಲಮ್ಮ ಸಿಸ್ಟರ್ ಮತ್ತೆ ಮಂಜಮ್ಮ ಸಿಸ್ಟರ್ ವಿಟ್ನೆಸ್ ಮಾಡಿರೋದು. ಅದರಿಂದ ಅವರು ಅಷ್ಟೊಂದಾಗಿ ಓದು ಬರಲ್ಲ, ಆದ್ರೂ ಕೂಡ ದೇವರಲ್ಲಿ ಆಸಕ್ತಿ ಇದೆ, ಪ್ರೀತಿ ಇದೆ. ಕಳೆದ ಒಂದ್ಸತಿ ಅನೇಕ ಪ್ರಶ್ನೆ ಕೇಳಬೇಕಾದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಿಲ್ಲ. ಅದರಿಂದ ಸಿಸ್ಟರ್ ಇಲ್ಲ ಬದ ನಾನು ಕೇಳಿ ಸಿದ್ಧತೆ ಆಗ್ತೀನಿ, ಆಮೇಲೆ ನಾನು ತೊಗೊಂತೀನಿ ಅಂತ ಹೇಳ್ಬೇಕಾರೆ ಸೊ ನಿನ್ನೆ ಅವರೇ ಫೋನ್ ಮಾಡಿ ನಾನು ತೊಗೊಂತೀನಿ ಅಂತ ಹೇಳಿದ್ರು. ಅದರಿಂದ ಅವ್ರಿಗೆ ಒಂದು ಗಿಫ್ಟ್ ಕೊಡ್ಬೇಕಾಗಿ ಅಶೋಕ್ ಬುದರ್ ಮುಂದೆ ಬರೋಕೆ ಹೇಳ್ಕೊಂತೀನಿ. ಥ್ಯಾಂಕ್ ಯು. ಸರಿ ಸರ್ ಆಮೇಲೆ ಫೋಟೋ ಸೊ ಕಳೆದ ಸತಿ ಇವ್ರಿಗೆ ಬ್ಯಾಪ್ಟಿಸಮ್ ಕೊಡ್ಬೇಕು, ಇವ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೂಡ ಹೇಳಲಿಲ್ಲ. ಸೊ ನಮ್ಮ ಮುತ್ತುರಾಜ್ ಬದರ್ಗೆ ನಮ್ಮ ಪ್ರಸನ್ನ ಬದರ್ ವಿಟ್ನೆಸ್ ಮಾಡಿರೋದು. ಅವರ ಎಲ್ಲ ಒಂದೇ ಸಭೆಗೆ ಸೇರಿದ್ದವರು. ಮುತ್ತುರಾಜ್ ಬದರು ತುಂಬಾ ಆಸಕ್ತಿ ದೇವರಲ್ಲಿ. ಅಂದ್ರೆ ಅವರು ಎಷ್ಟೋ ತರ ಎಲ್ಲೆಲ್ಲಿ ಅವಕಾಶಗಳು ಕೊಡ್ತಾರೋ ಪಾಸ್ಟ್ ತರ ಏನ್ ಮಾಡ್ತಾರೆ, ಅವ್ರ ಸತ್ಯಗಳು ಹೇಳ್ಕೊಡ್ತಾರೆ. ಸೊ ಆಲ್ರೆಡಿ ಅನೇಕ ಜಾಗದಲ್ಲಿ ತೆಲುಗು ಅಲ್ಲಿ ನಮ್ಮ ಸತ್ಯಗಳನ್ನ ಏನ್ ಮಾಡ್ತಾ ಇದಾರೆ, ಹೇಳ್ಕೊಡ್ತಾ ಇದಾರೆ. ನಾವು ಯಾವ ರೀತಿ ಯೂಟ್ಯೂಬ್ ಅಲ್ಲಿ ಹಾಕ್ತಿರೋ ಅದನ್ನೆಲ್ಲ ಸ್ಕ್ರೀನ್ ನೋಡ್ಕೊಂಡು ಈ ತರ ಒಂದು ಪ್ರೆಸೆಂಟೇಷನ್ಸ್ ಎಲ್ಲ ಮಾಡಿ ಅವ್ರ ಸತ್ಯ ಹೇಳ್ಕೊಡ್ತಾ ಇದಾರೆ. ತುಂಬಾ ಅಪೋಸಿಷನ್ ಇತ್ತು ಅವ್ರ ಸತ್ಯಕ್ಕೆ ಬರ್ಬೇಕಾದ್ರೆ, ಮುಖ್ಯವಾಗಿ ಅವ್ರ ಮನೆಯಿಂದನೇ ತುಂಬಾ ಇಕ್ಕಟ್ಟಾಗಿತ್ತು. ಅದಕ್ಕೆ ಸಿಸ್ಟರ್ ಎಷ್ಟೋ ಒಂದು ಎಂತ ನಾವು ಕನ್ವಿನ್ಸ್ ಮಾಡಿದ್ಮೇಲೆ ಸಿಸ್ಟರ್ ಕೊನೆಗೆ ಒಪ್ಕೊಂಡ್ರು. ಸೊ ಅದರಿಂದ ಅವ್ರು ಬರ್ತಾ ಇದಾರೆ. ಅದನ್ನೆಲ್ಲ ನೀವು ಪ್ರೋತ್ಸಾಹ ಪಡಿಸಿ. ಯಾಕಂದ್ರೆ ಬ್ರದರ್ ಬಂದ್ಬಿಟ್ಟು ಸ್ಟ್ರೇಂಜ್ ಲ್ಯಾಂಗ್ವೇಜ್ ತೆಲುಗು ಅಲ್ವರ, ಅವ್ರಿಗೆ ತೆಲುಗು ಓದೋದ್ ಬರ ಬಿಟ್ರೆ ಬೇರೆ ಭಾಷೆ ಬರಲ್ಲ, ಕನ್ನಡ ಮಾತಾಡ್ತಾರೆ. ಅದರಿಂದ ಸಹೋದರ ನೀವೆಲ್ಲರೂ ಪ್ರಾರ್ಥನೆ ನೆನೆಸ್ಕೊಳ್ಳಿ, ಎಂಕರೇಜ್ ಮಾಡಿ. ಆಮೇಲೆ ನಮ್ಮ ಜೋಸಫ್ ಬುದರ್ ಯಾರು ಅಂದ್ರೆ ನಮ್ಮ ದಿವ್ಯಾ ಸಿಸ್ಟರ್ ಹಸ್ಬೆಂಡ್. ಅಂದ್ರೆ ನಾನು ದಿವ್ಯಾ ಸಿಸ್ಟರ್ ಚಿಕ್ಕ ಹುಡುಗಿನ ನೋಡ್ತಾ ಇದ್ದೀನಿ. ಸೊ ಅವ್ರ ಹಸ್ಬೆಂಡು ನಮ್ಮ ಜೋಸಫ್ ಬುದರು ಸಭೆಗೆಲ್ಲ ಬರೋಕ್ಕೆ ನೋಡಿದ್ದೀರಾ ನೀವು. ಅಂದ್ರೆ ಬೇಸಿಕ್ ಕ್ಲಾಸ್ ಎಲ್ಲ ಕೇಳ್ಬೇಕಾದ್ರೆ ಆಸಕ್ತಿಯಿಂದ ಬೈಬಲ್ ಎಲ್ಲ ಚೆನ್ನಾಗಿ ಓದೋರು. ಆಮೇಲೆ ಅವರೇ ವಾಲಂಟ್ರಿಗೆ ಬರೋ ನಾನು ಬ್ಯಾಪ್ಟಿಸಮ್ ತೊಗೊಂತೀನಿ ಅಂತಂದ್ರು, ಅದನ್ನ ಅವ್ರು ಕೊಟ್ರೆ. ಆಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ಸುಜಾತ ಸಿಸ್ಟರ್ ಬಗ್ಗೆ ಗೊತ್ತಿರ್ಬೋದು. ನಮ್ಮ ಕಾರ್ತಿಕ್ ಬುದರ್ಗೆ ಒಳ್ಳೆ ವೈಫ್ ಕೊಟ್ಟಿದ್ದಾರೆ, ಅದರ ಒಳ್ಳೆ ಸಂಗಾತಿ. ಇದುವರೆಗೆ ಏನು ತೊಂದರೆ ಕೊಟ್ಟಿಲ್ಲ. ಅಂದ ಫಸ್ಟ್ ದಿನಾನು ಒಳ್ಳೆ ಕಂಪನಿನೇ. ಅವ್ರು ಬ್ಯಾಪ್ಟಿಸಮ್ ಕೊಡಕ್ಕೆ ಯಾವತ್ತು ರೆಡಿ ಆಗಿದ್ರು ತೊಗೊಳೋದಕ್ಕೆ. ನಮ್ಮ ಕಾರ್ತಿಕ್ ಬುದರ್ ಸ್ವಲ್ಪ ಎಲ್ಲ ಕ್ಲಾಸಸ್ ಕೇಳಲಿ ಅಂತ ಇದು ಮಾಡಿದ್ರು. ಆಮೇಲೆ ಎಲ್ಲ ಕ್ಲಾಸಸ್ ಎಲ್ಲ ಕೇಳಿದ್ಮೇಲೆ ಅವರೇ ವಾಲಂಟಿಯರ್ಗೆ ಒಪ್ಕೊಂಡಿದ್ದಾರೆ. ಸೊ ದೇವರು ಇವನ್ನೆಲ್ಲ ಆಶೀರ್ವದಿಸಲಿ, ಅವ್ರನ್ನೆಲ್ಲ ಪ್ರಾರ್ಥನೆ ನೆನೆಸ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವಾಗ ನಾವು ಇಂಪಾರ್ಟೆಂಟ್ ಆದಂತ ಒಂದು ಸನ್ನಿವೇಶಕ್ಕೆ ಬಂದಿದ್ದೀರಿ. ನಮ್ಮ ಒಂದು ಕರ್ತನ ರಾಭೋಜನದ ಒಂದು ಆರಾಧನೆ ನಾವು ಶುರು ಮಾಡೋಣ.